ಒಬ್ನೇ ಹೋಗಿ ಕುಡ್ಕೊಂಡ್ ಬಂದಿದ್ಯೇನೋ ನೀನು. ಒಂದು ಮಾತು ಕರೆಯಕ್ಕಾಗ್ಲಿಲ್ವನೋ ನಿನ್ಗೆ? ನೀನ್ ಕುಡಿದ್ರೆ ನನ್ ದುಃಖ ಆಗೋದೇನೋ ಹೇಳೋ? ನೀನ್ ಕುಡಿದ್ರೆ ನನ್ ದುಃಖ ಹೋಗುತ್ತಾ? ಏನೋ ನಿನ್ ದುಃಖ? ನೀನ್ ಇಷ್ಟಪಡೋ ಹುಡುಗಿ ಓಕೆ ಅಂದಾಯ್ತಲ್ಲ, ಸಂತೋಷ ಪಡೋ. ಯಾರು ಹೇಳಿದ ಅವಳು ನಂಗೆ ಓಕೆ ಅಂತ? ನಾನು ಹೇಳದ್ನ ಅವಳು ನಂಗೆ ಓಕೆ ಅಂತ? ನೀನ್ ಯಾಕೆ ಹೇಳ್ಬೇಕು? ನೀನ್ ಇಷ್ಟಪಟ್ಟಿದ್ ಗಾಡಿನ ಕೊಡ್ಸಿದ್ರೆ ಸಾಕಾಗಲ್ವಾ? ಅವಳು ನಂಗೆ ಗಾಡಿ ಕೊಡ್ಸಿದ ತಕ್ಷಣ ಅದನ್ನ ಪ್ರೀತಿ ಅಂತ ಅನ್ಕೋಬೇಕಾ? ಅವಳಗ್ ನನ್ ಕಂಡ್ರೆ ಇಷ್ಟ ಇದ್ರು ನನಗೆ ಅವಳು ಇಷ್ಟ ಇಲ್ಲ. ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಅವಳು ಕಂಡ್ರೆ ಇಷ್ಟ ಇಲ್ಲ ಅಂದ್ಮೇಲೆ ಅವಳಿಂದ ಯಾಕೋ ಇಷ್ಟ ದಿನ ಸುತ್ತಾಡ್ದೆ? ಈ 2 ದಿನ ಅವಳ ಜೊತೆಗೆ ಇದ್ನಲ್ಲ, ಅವಾಗ ಗೊತ್ತಾಯ್ತು ಅವಳ ಕ್ಯಾರೆಕ್ಟರ್ ಏನು ಅಂತ. ಜೀವನ ಪೂರ್ತಿ ಅವಳನ್ನ ಕಟ್ಕೊಂಡ್ ಬಾಳಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಸುಮ್ನೆ ಮುಚ್ಕೊಂಡ್ ಮಲ್ಕೋ. ನಿನ್ಗೆ ಯಾಕೋ ತಲೆ ಕೆಟ್ಟಿದೆ. ಸುಮ್ನೆ ಮಲ್ಕೋ ಮಗ, ಮಲ್ಕೋ. ಕುಡ್ದು ಏನೇನೋ ಮಾತಾಡ್ಬೇಡ, ಸುಮ್ನೆ ಮಲ್ಕೋ. ಇನ್ನು ಇನ್ನು ಕದಿದಿರೋ ಚಡ್ಡಿ ಮೇಲಾಣೆ, ಮಲ್ಕೋ. ನಂಗೆ ಡಿಸ್ಟರ್ಬ್ ಮಾಡ್ಬೇಡ. ಆದಿ ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ಎಲ್ರಿಗೂ ಇಷ್ಟ ಆಗತ್ತೆ. ನಾನು ಒಂದು ವಿಷಯ ಡಿಸೈಡ್ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಮದುವೆ ಅಂತ ಆದ್ರೆ ಅದು ಆದಿ ಜೊತೆನೇ ಆಗೋದು. ನನ್ನ ಪಾಲಿಗೆ ಯಾರು ಇಲ್ಲ, ಯಾರಿಗಿಲ್ಲಿ ಯಾರೂ ಇಲ್ಲ. ನಾನು ನೀನು ಅವನು ಇವಳು, ಎಲ್ಲ ಇಲ್ಲಿ ಶೂನ್ಯವೆಲ್ಲ. ಹಾಯ್, ನಿನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ನೋಡಿ ತುಂಬಾ ದಿನ ಆಯ್ತಲ್ವಾ? ಹೇಗಿದೆ ಇವಾಗ? ಹಾ, ಈಗ ಪರವಾಗಿಲ್ಲ. ನಿಮ್ಮಿಬ್ರ ಮಧ್ಯ ಸೆಟ್ ಆಯ್ತಲ್ವಾ? ನೀನ್ ಅವನಿಗೆ ಬೈಕ್ ಕೊಡ್ಸಿದ್ದೆಲ್ಲ ಗೊತ್ತಾಯ್ತು. ಕಾಲೇಜಲ್ಲಿ ತುಂಬಾ ಫೇಮಸ್ ಆಗಿದೆ. ನಮ್ಮಿಬ್ಬರ ಮಧ್ಯ ಸೆಟ್ ಆಯ್ತು. ನಾವಿಬ್ರು ಲವ್ ಮಾಡ್ತಿದೀವಿ. ಅವನನ್ನೆಲ್ಲ ರೊಮ್ಯಾಂಟಿಕ್ ಫೆಲೋ ಅನ್ಕೊಂಡಿದ್ಯಾ? ಹೋಗಿ ಹೋಗಿ ಅವನ ಹಿಂದೆ ಬಿದ್ದಿದ್ಯಲ್ಲ ನೀನು. ನಮ್ ಕಾಲೇಜಲ್ಲಿ ರೊಮ್ಯಾಂಟಿಕ್ ಹುಡುಗರು ಎಷ್ಟು ಜನ ಇಲ್ಲ. ಅವರೆಲ್ಲ ಬೇಕಾಗಿಲ್ಲ, ನಂಗೆ ಅವನೇ ಸಾಕು. ನನಗೇನೆ ಕೊರತೆ ಇದೆ. ನೀನೇ ನೋಡು, ದಾಡಿ ಇದೆ, ಬುಲೆಟ್ ಕೂಡ ಇಟ್ಟಿದ್ದೀನಿ. ನೀನ್ ಏನ್ ಬೇಕಾದ್ರೂ ಹೇಳ್ಕೊ, ನನಗೆ ಆದಿ ಸಾಕು. ಸರಿ ಆಯ್ತು, ನಾನು ಹೋಗ್ ಬರ್ಲಾ? ವೇಸ್ಟ್ ಬೇರೆ ಮಾಡ್ತಾರೆ. ಬೇರೆ ಹುಡುಗಿ ಕೊಟ್ರೆ ಅಟ್ಲೀಸ್ಟ್ ಬೀಳ್ತಾಳೆ. ಜನ ಗಾಡಿ ಈಗ ಬಂದ್ಬಿಡುತ್ತೆ. ಗಾಡಿ ಬಂದ್ಮೇಲೆ ಹೋದ್ರಾಯ್ತು. ಒಂದು 10 ನಿಮಿಷ ಆಗುತ್ತೆ. ಅಲ್ಲಿವರೆಗೂ ಟೈಮ್ ಇದೆಯಲ್ಲ, ನೀನ್ ಇಲ್ಲಿ ಬಂದ್ ಕೂತ್ಕೋ. ಇದೇ ರೂಮ್ ಅಲ್ವಾ ನರ್ಸ್ ಹೇಳಿದ್ದು? ಹೌದು, ಇದೇನೆ. ಓ, ಹಂಗಾರೆ ನಾವು ಸರಿಯಾಗಿ ಸುದ್ದಿ ಕೇಳಿದೀವಿ. ಚೆನ್ನ, ಹೇಗಾಯ್ತಿದ್ದು? ನಿಮಗಿದ್ನೆಲ್ಲ ಯಾರು ಹೇಳಿದ್ದು? ಪ್ರಶ್ನೆಗೆ ಪ್ರಶ್ನೆ ಆಗ್ತಿದ್ಯಾ? ಇದು ಹೆಂಗಾಯ್ತು ಅಂತ ಹೇಳು. ನನ್ ಮೇಲಿಂದ ಬಿದ್ಬಿಟ್ಟೆ. ಇವನ್ ಯಾರು? ಇವನು ನನ್ ಕಾಲೇಜ್ ಮೇಟ್ ಆದಿ. ಬಿದ್ದು ಏಟಾದ್ರೂ ಹೇಳೋದಿಲ್ವಾ ನಮ್ಗೆ? ಎಲ್ಲಾನು ಮುಚ್ಚಿಟ್ಟಿರ್ತೀಯ ನೀನು. ಮೋಹಿತ್, ನನಗ ಅಂತದೇನು ಆಗಿಲ್ಲ. ನಾನ್ ಜಸ್ಟ್ ಸ್ಲಿಪ್ ಆಗಿ ಬಿದ್ಬಿಟ್ಟೆ. ಅದನ್ನ ನಿಮ್ಮೆಲ್ಲರಿಗೂ ಹೇಳಿ ನಿಮಗ್ ಟೆನ್ಷನ್ ಕೊಡೋದ್ ಬೇಡ ಅನ್ಕೊಂಡೆ. ಇವಾಗ ನಿಮಗೆ ಇದನ್ನ ಹೇಳಿದ್ಯಾರು? ನಂಗ್ ಅದ್ ಗೊತ್ತಾಗ್ಬೇಕು. ಅದೆಲ್ಲ ನಿನ್ಗೆ ಯಾಕೆ ಗೊತ್ತಾಗ್ಬೇಕು? ಮೊದ್ಲು ನೀನು ಮನೆಗ್ ಬಾ, ಮಿಕ್ಕಿದ ಆಮೇಲೆ ಮಾತಾಡೋಣ. ನಡಿ ಸುಮ್ನೆ, ಇಲ್ಲೇನ್ ಮಾತು? ಜನ, ನಾನು ಹೊಡ್ತೀನಿ. ಆದಿ ಹೋಗು, ನಾನ್ ಕಾಲ್ ಮಾಡ್ತೀನಿ. ಸರಿ, ಓಕೆ. ನೋಡಿ, ನಾವು ಅವನನ್ನ ಎತ್ಬಿಡೋಣ. ಅಪ್ಪ, ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಅದೇನಂದ್ರೆ ಅಂಕಲ್, ನಮ್ಗೆ ವಿಷಯ ಗೊತ್ತಂತ ಅವಳಿಗೆ ಈಗ ಗೊತ್ತಾಗದ್ ಬೇಡ. ಅವಳಿಗೆ ಅವನ್ ಇಷ್ಟ ಅಂದ್ಮೇಲೆ ಮದ್ವೆ ಮಾಡ್ಬಹುದಲ್ವಾ? ಒಳ್ಳೆ ಅಮ್ಮ. ಇವಳನು ಲವ್ ಹೆಸರಲ್ಲಿ ಹುಚ್ಚಿ ಆಗಿದ್ದವಳು. ಮೊದಲು ಅವಳು ಕಾಲ್ ಸರಿ ಹೋಗ್ಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಅಲ್ಲ ಮಾವ, ಅಲ್ಲಿ ನಾವ್ ಇದ್ದಷ್ಟೊತ್ತು ಅವನ್ ಬಗ್ಗೆನೇ ಮಾತಾಡ್ತಾ ಇದ್ಲು. ಅದಷ್ಟೇ ಅಲ್ಲ, ಅವನ್ನೇ ಮದ್ವೆ ಆಗ್ತೀನಿ ಅಂತ ಆಟ ಇಟ್ಕೊಂಡ್ ಕೂತಿದ್ದಾಳೆ. ಒಂದೇ ಡೇಟ್ ಕೊಡ್ಬೇಕಿತ್ತು ತಾನೆ, ನಾವಲ್ಲಿ ಇರ್ಬೇಕಾಗಿತ್ತು. ಅವನಿಗೆ ಹೊಡೆಯಕ್ ಹೋಗಿದ್ರೆ ನಾವು ವಯಸ್ಸಲ್ಲಿ ಇರ್ತಿದ್ವಿ. ಅವನ್ ಫೋನ್ ರಿಸೀವ್ ಮಾಡ್ತಿಲ್ಲ ಅಕ್ಕ. ಮತ್ತೆ ಕಾಲ್ ಮಾಡಿ ನೋಡು. ನೀನ್ ಸ್ವಲ್ಪ ಒಳಗೆ ಹೋಗು. ಈಗ ನೋವು ಕಡಿಮೆ ಆಯ್ತಮ್ಮ? ಮಗಳೇ, ನೀವೇನ್ ಹೇಳಕ್ ಬರ್ತಿದ್ದೀರಾ ಅಂತ ನಂಗೆ ಗೊತ್ತು. ಆದಿನ್ ಬಿಟ್ಟು ನಾನು ಯಾರನ್ನೂ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲಪ್ಪ. ಈ ವಯಸ್ಸಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಇದೇ ತರ ಆಸೆ ಇರುತ್ತೆ. ಅದು ಈ ವಯಸ್ಸಲ್ಲಿ ಚೆನ್ನಾಗಿ ಕಾಣೋರ್ ಮೇಲೆ ಮನ್ಸಾಗೆ ಆಗತ್ತೆ. ಮದುವೆ ಆಗಿ ಮಕ್ಕಳು ಮರಿಯಲ್ಲ ಆದ್ಮೇಲೆ ಇದೆಲ್ಲ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಅಪ್ಪ ಪ್ಲೀಸ್, ನನ್ನ ಆದಿಗೆ ಮದ್ವೆ ಮಾಡ್ಕೊಡ್ಬೋದಲ್ವಾ? ಜನ, ಈ ವಿಷಯದಲ್ಲಿ ನನ್ನ ಜೊತೆಗೆ ಹಠ ಮಾಡಕ್ ಹೋಗ್ಬೇಡ. ನಿನ್ ತಂದೆ ಮನಸ್ಸಿಗೆ ನೋವಾಗತ್ತಮ್ಮ.
ಹ್ಮ್ ಛೆ, ಯಾರಪ್ಪ ಅದು? ಅಯ್ಯೋ, ಇವಳೆ ಕಾಲ್ ಮಾಡ್ತಾ ಇದ್ದಾಳೆ. ಲಿಂಡಾ ಹೇಳು. ಜೆನ್ನ ಕಾಲ್ ಮಾಡಿದ್ರೆ ಯಾಕೆ ತಗೋತಾ ಇಲ್ಲ? ಏನೂ ಇಲ್ಲ, ಸ್ವಲ್ಪ ಕೆಲಸ ಇತ್ತು. ಪಾಪ ತುಂಬಾ ಟೆನ್ಷನ್ ಅಲ್ಲಿದ್ದಾಳೆ. ನೀನ್ ಅವಳಿಗೆ ಫೋನ್ ಮಾಡು. ಮಾಡ್ತೀನಿ. ನೀನ್ ಟೂರಿಗೆ ಬರಲ್ವಾ? ಇಲ್ಲ. ಯಾಕೆ ಬರಲ್ಲ? ನನಗ್ ಮೂಡಿಲ್ಲ ಕಣೆ. ನಿನಗ್ ಏನಾಯ್ತಾ ಆದಿ? ತುಂಬಾ ದಿನದಿಂದ ನೋಡ್ತಿದೀನಿ ಆದಿ, ತುಂಬಾ ಬದ್ಲಾಗಿದ್ಯಾ. ಅದು ನಿನ್ ಮೈಂಡ್ ಅಷ್ಟೇ. ಸರಿ ಆಯ್ತು, ಗುಡ್ ನೈಟ್. ಏನು ಗುಡ್ ನೈಟಾ? 1 2 3 ಎಕ್ಸಾಮ್ ಅಲ್ಲಿ ಕಾಪಿ ಮಾಡ್ತೀಯಲ್ಲ, ಡಾನ್ಸ್ ಸ್ಟೆಪ್ ಕಾಪಿ ಮಾಡು. ಮೊದಲು ಹಿಂಗ್ ಮಾಡ್ಬೇಕು, ಆಮೇಲೆ ಹಿಂಗ್ ಮಾಡ್ಬೇಕು, ಆಮೇಲೆ ಹಿಂಗ್ ತಗೋಬೇಕು. ಕರೆಕ್ಟ್ ಆಗಿ ಮಾಡು, ನಾನು ನೋಡ್ಕೊಂಡು ಹಾಗೆ ಮಾಡ್ಬೇಕು. ಒಬ್ರೇ ಮಾಡೋದಕ್ಕಿಂತ ಇಬ್ರು ಸೇರ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಎತ್ತಿ ಎತ್ತಿ ಮಾಡ್ಬೇಕು. ಡಾನ್ಸ್ ಕೈ ಕಾಲು ಮುಂದೆ ಹೀಗೆ ಮಾಡಿದ್ರೆ ಎಲ್ಲ ಹೊಡಿತಾರೆ. ಹೊಡಿತಾರೆ ಅಂದೆ ವಿಜಿಲ್. ನೋಡಿ, ಇವ್ನು ಹೇಳ್ದಂಗೆ ಮಾಡಿ ಏನು ಪ್ರಾಬ್ಲಮ್ ಹೌದೌದು. ಅಷ್ಟೇ, ಕತೆ ಕ್ಲೋಸು. ನಾನು ನೋಡ್ಕೋತೀನಿ ಬಿಡು. ಇವನಿರ್ಬೇಕಾದ್ರೆ ಸಮಸ್ಯೆ ಏನು? ಮತ್ತೇನು ಹೇಳ್ತಿದ್ದ? ನಮ್ದು ಇದೇ ಲಾಸ್ಟ್ ಇಯರ್, ಅದಕ್ಕೆ ಪ್ರೋಗ್ರಾಮ್ ಪಕ್ಕ ಇರಬೇಕು. ಹಾಗೆ ಮಾಡೋಣ. ಜನ, ಆದಿ, ನಾವಿಲ್ಲಿ ಪ್ರಾಕ್ಟೀಸ್ ಅಲ್ಲಿ ಇದೀವಿ, ಆಮೇಲೆ ಫೋನ್ ಮಾಡು. ಚೆನ್ನಾಗಿ ಎಂಜಾಯ್ ಮಾಡಿ. ನಾನಿಲ್ಲಿ ಬಂದು 1 ತಿಂಗಳಾಯ್ತು. ಒಂದ್ಸತಿನೂ ನಂಗೆ ಫೋನ್ ಮಾಡ್ಬೇಕು ಅನಿಸ್ಲಿಲ್ವಾ ನಿಂಗೆ? ಅದೇ ನೀನ್ ನಂಗೆ ಫೋನ್ ಮಾಡ್ತಾ ಇದೆಯಲ್ಲ, ಅಷ್ಟು ಸಾಲಲ್ವಾ? ಹಾ ಇವಾಗ ನಾನು ಯಾಕೆ ಕಾಲ್ ಮಾಡ್ದೆ ಅಂತ ಗೊತ್ತಾ? ಈ ನವೆಂಬರ್ 22ಕ್ಕೆ ನಂಗೆ ಮದ್ವೆ. ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ನಾನ್ ಏನ್ ಹೇಳಿ, ನೀವು ಡಿಸೈಡ್ ಮಾಡಾಯ್ತಲ್ಲ. ಆದ್ರೆ ನಾನೊಂದು ಡಿಸೈಡ್ ಮಾಡಿದ್ದೀನಿ. ನಾನ್ ಬದುಕಿದ್ರು ಆದಿ ಜೊತೆನೆ, ಸತ್ರು ಆದಿ ಜೊತೆನೆ. ಹಾಗೆಲ್ಲ ಮಾತಾಡ್ಬಾರ್ದು ಜನ. ನಿನ್ ಜೊತೆ ಅಮ್ಮ ಇದ್ದಾಳೆ. ನೀವಿಬ್ರು ಎಲ್ಲಿಗಾದ್ರೂ ಓಡೋಗಿ ಮದ್ವೆ ಆಗಿ. ಮೊದ್ಲೇ ನಿಮ್ ತಂದೆಗೆ ಮುಂಗೋಪ ಜಾಸ್ತಿ. ಇವಾಗ ಎಷ್ಟೇ ಕೋಪ ಮಾಡ್ಕೊಂಡ್ರು ಆಮೇಲೆ ಸಮಾಧಾನ ಆಗ್ತಾರೆ. ನನ್ ಜೊತೆ ನನ್ ತಂದೆ ನಡ್ಕೊಂಡಾಗೆ ನಿನ್ ಜೊತೆ ನಿನ್ ತಂದೆ ನಡ್ಕೊಳ್ಳೋದಿಲ್ಲ. ನನಗ್ ಭಯ ಆಗ್ತಿದೆ ಅಮ್ಮ. ನಿಮ್ಮಪ್ಪ ಮದ್ವೆಗೆ ಒಪ್ಕೊಂಡ್ರೆ ಮಾತ್ರ ಸಾಧ್ಯ ಅಂತ ಅನ್ಕೋಬೇಡ. ಪ್ರೀತಿ ಬೆಲೆ ಏನು ಅಂತ ನನಗ್ ಗೊತ್ತಿರೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ನೋಡಿ, ಅವ್ರ ಕಡೆಯಿಂದ ಏನು ಡಿಮ್ಯಾಂಡ್ ಇಲ್ವಲ್ಲ, ಮತ್ತೆ ಯಾಕೆ ಟೆನ್ಷನ್ ತಗೋತೀರಾ? ಏನೂ ಟೆನ್ಷನ್ ಇಲ್ಲ, ಹಾಗಂತ ಯಾರಿಗೂ ಕೊರತೆ ಆಗ್ಬಾರ್ದಲ್ವಾ? ಈ ರೀತಿ ಯೋಚನೆ ಮಾಡೋದು ಒಂಥರ ಒಳ್ಳೇದೇ. ಅಪ್ಪ, ಕಾಲೇಜ್ ಹಾಸ್ಟೆಲಲ್ಲಿ ನಂದೊಂದು ಡ್ರೆಸ್ ಇದೆ, ಅದನ್ನ ತರಬೇಕು. ಬೇಡ, ಮದುವೆಗಿನ್ನು 15 ದಿನ ಇದೆ ಅಷ್ಟೇನೆ, ಎಲ್ಲೂ ಹೋಗೋದು ಬೇಡ. ಅದ್ ಹಾಗಲ್ಲಪ್ಪ, ನನ್ನ ಫ್ರೆಂಡ್ಸ್ನ ಮದುವೆಗೂ ಕರಿಬೇಕು. ಅದಕ್ಕೆ ಹಾಗಾದ್ರೆ ನಾನು ಹೇಳ್ದಂಗೆ ಮಾಡು, ಸೀರಾನ ಕರ್ಕೊಂಡು ಹೋಗು. ಆದಿ, ಆದಿ, ಮದ್ವೆಗೆ ಹೇಳಕ್ ಬಂದ್ಯಾ? 22 ತಾನೆ, ನಾನ್ ಬರ್ತೀನಿ. ಅದಲ್ಲ, ನಾನ್ ಬೇರೆ ಏನೋ ಹೇಳ್ಬೇಕು. ಏನ್ ವಿಷಯ? ನನ್ಗೆ ಇವಾಗ ಟೈಮ್ ಇಲ್ಲ, ಚಡ್ಡಿಗೆ ಹೇಳ್ಬಿಡು, ನಾನ್ ಮಾತಾಡ್ಕೋತೀನಿ. ಆದಿ, 1 ನಿಮಿಷ ಬಾ ಇಲ್ಲಿ. ಹೇಳು ಜನ, ಏನ್ ವಿಷಯ? ನಾವೆಲ್ಲಾದ್ರೂ ಹೊರಟೋಗೋಣ ಆದಿ. ಎಲ್ಲಿ? ನಾನು ನನ್ನ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ.
ನಂಗ್ ನಿನ್ ಜೊತೆ ಬಾಳಿದ್ರೆ ಸಾಕಷ್ಟೇ. ನೀನ್ ಬೇಗ ಬಾ ಆದಿ, ನಾವೆಲ್ಲಾದ್ರೂ ನಿನ್ಗೇನ್ ಹೊರಟೋಗೋಣ. ತಲೆ ಕೆಟ್ಟಿದ್ಯಾ? ನಿಮ್ಮ ಅಪ್ಪನೇ ನಿಂಗೆ ರೋಲ್ ಮಾಡಲ್ಲ ಅಂತ ಹೇಳ್ದೆ, ಆ ಮದ್ವೆನ ನೀನ್ ಬೇಡ ಅಂತ ಹೇಳ್ತಾ ಇದ್ಯಾ? ನಂಗೆ ಏನು ಗೊತ್ತಾಗ್ತಿಲ್ಲ. ನಂಗ್ ನೀನ್ ಬೇಕು ಅಷ್ಟೇ ಆದಿ. ಅದಕ್ಕೆ ನನಗಿಷ್ಟ ಇರ್ಬೇಕಲ್ವಾ? ಓಡೋಗಕ್ಕೆ ನಾನ್ ರೆಡಿ ಇಲ್ಲ. ಪೇರೆಂಟ್ಸ್ನ ಎಮರ್ಸಿ ಮದ್ವೆ ನಮಗ್ ಬೇಡ. ಓ, ವಿಷಯ ಇದಾ? ಬೇಡ ಅಂದ್ರು ಹಿಂದೆ ಬಿದ್ದು ಬಿದ್ದು ಲವ್ ಮಾಡಿ ಈಗ ಯಾಕೆ ಹೀಗೆ ಹೇಳ್ತಿದ್ಯಾ? ಪ್ಲೀಸ್ ಆದಿ, ನಿನ್ ಬಿಟ್ ನನ್ ಕೈಯಲ್ಲಿ ಜೀವನ ಮಾಡಕ್ ಆಗಲ್ಲ ಆದಿ. ಇಲ್ಲಿ ನೋಡು ಜನ, ನನ್ನ ದಯವಿಟ್ಟು ಬಿಟ್ಬಿಡು. ಹಾಗಾದ್ರೆ ನಾನ್ ನಿಂಗೆ ಇಷ್ಟ ಇಲ್ವಾ? ನನ್ನ ಈ ತರ ಅವಾಯ್ಡ್ ಮಾಡ್ತಿದ್ಯಲ್ಲ, ನಾನೇನ್ ತಪ್ಪು ಮಾಡಿದೀನಿ ಆದಿ? ಹಾ, ಇನ್ಮೇಲೆ ನೀನೇನು ಮಾತಾಡ್ಬೇಡ. ನಾನ್ ನಿಂಗೆ ಇಷ್ಟನಾ ಇಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ನೀನು ಇಷ್ಟ ಇಲ್ಲ. ಜನ ಜನ ಸರಿ ಹೊರಡೋಣ. ಹಾ, ಒಂದ್ ನಿಮಿಷ.